ನಮಸ್ಕಾರ ಗೆಳೆಯರೆ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ರಕ್ಷಣಾ ವಲಯದಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿಸಿರುವ ಒಂದು ಅದ್ಭುತ ಸ್ನೇಹದ ಬಗ್ಗೆ ಮಾತನಾಡಲಿದ್ದೇವೆ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುಗಳು ಅಲ್ಲ ಅಂತ ಪದೇ ಪದೇ ಹೇಳಲಾಗ್ತದೆ. ಆದರೆ ಭಾರತ ಮತ್ತು ಫ್ರಾನ್ಸ್ ಈ ವ್ಯಾಖ್ಯಾನವನ್ನು ಸಂಪೂರ್ಣವಾಗಿ ಬದಲಾಯಿಸಿವೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಜೂನ್ 13ರ ಫ್ರಾನ್ಸ್ ಪ್ರವಾಸಕ್ಕೂ ಮುನ್ನವೇ ಪ್ಯಾರಿಸ್ನಿಂದ ಇಡೀ ಪ್ರಪಂಚದ ರಕ್ಷಣಾ ವಲಯವನ್ನು ಬೆಚ್ಚಿ ಬಿಡಿಸುವಂತಹ ಒಂದು ಸುದ್ದಿ ಹೊರಬಂದಿದೆ. ಗೆಳೆಯರೆ, ಇದು ಕೇವಲ 114 ಯುದ್ಧ ವಿಮಾನಗಳ ಖರೀದಿಯ ಬಗ್ಗೆ ಅಲ್ಲ, ಬದಲಾಗಿ ಫ್ರಾನ್ಸ್ ಸೋರ್ಸ್ ಕೋಡ್ ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ ರೂಪದಲ್ಲಿ ಭಾರತದ ಮೇಲಿಟ್ಟಿರುವ ಅಪಾರ ನಂಬಿಕೆಯ ಸುದ್ದಿಯಾಗಿದೆ. ಆದರೆ ಫ್ರಾನ್ಸ್ ಇದ್ದಕ್ಕಿದ್ದಂತೆ ಈ ಘೋಷಣೆ ಮಾಡಿದ್ದಕ್ಕೆ ಹಾಗೂ ಈ ಸುದ್ದಿಯಿಂದ ಈ ಚೀನಾ ಯಾಕೆ ಕಂಗಾಲಾಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಗೆಳೆಯರೆ, ದಿ ಟ್ರೈಬ್ಯುನಲ್ ವಿಶೇಷ ವರದಿಯ ಪ್ರಕಾರ ರಾಫೆಲ್ ವಿಮಾನದ ಅತ್ಯಂತ ರಹಸ್ಯವಾದ ಭಾಗ ಅಂದರೆ ಅದರ ಸೋರ್ಸ್ ಕೋಡನ್ನು ಭಾರತಕ್ಕೆ ಹಸ್ತಾಂತರಿಸುವುದಕ್ಕಾಗಿ ತಾವು ಸಿದ್ಧರಿರುವುದಾಗಿ ಫ್ರಾನ್ಸ್ನ ಉನ್ನತ ರಾಜತಾಂತ್ರಿಕರು ಖಚಿತಪಡಿಸಿದ್ದಾರೆ. ಈಗ ನೀವು ಯೋಚನೆ ಮಾಡ್ತಾ ಇರಬಹುದು, ಈ ಸೋರ್ಸ್ ಕೋಡ್ ಅಂದ್ರೆ ಏನು ಅಂತ. ಗೆಳೆಯರೆ, ನಿಮಗೆ ಈಸಿಯಾಗಿ ಹೇಳಬೇಕಂದ್ರೆ ಇದು ಯಾವುದೇ ಯುದ್ಧ ವಿಮಾನದ ಮೆದುಳು ಇದ್ದಂತೆ. ಇದರ ಮೂಲಕವೇ ವಿಮಾನದ ಸಂಪೂರ್ಣ ಕಾರ್ಯಾಚರಣೆಯನ್ನು ನಿಯಂತ್ರಿಸಲಾಗ್ತದೆ. ಸಾಮಾನ್ಯವಾಗಿ ಯಾವುದೇ ದೇಶವು ತನ್ನ ಸೋರ್ಸ್ ಕೋಡನ್ನು ಯಾರಿಗೂ ಕೊಡೋದೇ ಇಲ್ಲ. ಯಾಕಂದರೆ ಇದರ ಅರ್ಥ ತಮ್ಮ ಅತ್ಯಂತ ರಹಸ್ಯವಾದ ತಂತ್ರಜ್ಞಾನವನ್ನು ಬೇರೆಯವರಿಗೆ ಒಪ್ಪಿಸಿದಂತೆ. ಆದರೆ ಮೇಕ್ ಇನ್ ಇಂಡಿಯಾ ಈ ಒಪ್ಪಂದದ ಮೂಲ ಆಧಾರವಾಗಿದೆ ಮತ್ತು ಫ್ರಾನ್ಸ್ ಈಗ ಭಾರತವನ್ನು ಕೇವಲ ಗ್ರಾಹಕನಾಗಿ ನೋಡದೆ ಸಹ ನಿರ್ಮಾಪಕನಾಗಿ ನೋಡ್ತಾ ಇದೆ ಅಂತ ಸ್ಪಷ್ಟಪಡಿಸಿದೆ. ಗೆಳೆಯರಿ, ಒಪ್ಪಂದದ ಅತ್ಯಂತ ಕ್ರಾಂತಿಕಾರಿ ಷರತ್ತು ಏನಂದ್ರೆ ಇನ್ನು ಮುಂದೆ ರಾಫೆಲ್ನಲ್ಲಿ ಭಾರತೀಯ ಆಯುಧಗಳನ್ನು ಅಳವಡಿಸಬಹುದಾಗಿದೆ. ಇಲ್ಲಿಯವರೆಗೆ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ರಾಫೆಲ್ನಲ್ಲಿ ಯಾವುದೇ ಕ್ಷಿಪಣಿಯನ್ನು ಅಳವಡಿಸಬೇಕಾದ್ರೆ ಫ್ರಾನ್ಸ್ನಿಂದ ಅನುಮತಿ ಪಡೆಯಬೇಕಾಗಿತ್ತು ಮತ್ತು ಅವರ ಸಾಫ್ಟ್ವೇರ್ಗೆ ತಕ್ಕಂತೆ ಕಾರ್ಯನಿರ್ವಹಿಸಬೇಕಿತ್ತು. ಆದರೆ ಈಗ ಸೋರ್ಸ್ ಕೋಡ್ ಸಿಕ್ಕ ನಂತರ ಭಾರತವು ತನ್ನ ಸ್ವದೇಶಿ ಕ್ಷಿಪಣಿಗಳಾದ ಅಸ್ತ್ರ, ಸ್ಮಾರ್ಟ್ ಆಂಟಿ ಏರ್ಫೀಲ್ಡ್ ವೆಪನ್ಸ್ ಮತ್ತು ಭವಿಷ್ಯದಲ್ಲಿ ಬ್ರಹ್ಮೋಸ್ ಎಂಜಿನ್ ನೇರವಾಗಿ ರಾಫೆಲ್ನಲ್ಲಿ ಇಂಟಿಗ್ರೇಟ್ ಮಾಡಬಹುದು. ಹಾಗೂ ಇದು ಭಾರತದ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಯುದ್ಧದ ಸಂದರ್ಭದಲ್ಲಿ ಭಾರತವು ವಿದೇಶಿ ಪೂರೈಕೆದಾರರ ಮೇಲೆ ಅವಲಂಬಿತವಾಗುವುದನ್ನು ತಪ್ಪಿಸುತ್ತದೆ. ಗೆಳೆಯರೆ, ಇದು ಆತ್ಮನಿರ್ಭರ ಭಾರತದ ದಿಶೆಯಲ್ಲಿ ಇಡ್ತಾ ಇರುವ ಅತಿ ದೊಡ್ಡ ಮತ್ತು ಪ್ರಬಲ ಹೆಜ್ಜೆ ಆಗಿದೆ. ಭಾರತವು 114 ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ಗಳಿಗಾಗಿ ಕಳಿಸಿರುವ ಲೆಟರ್ ಆಫ್ ರಿಕ್ವೆಸ್ಟ್ನಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಅತ್ಯಂತ ಪ್ರಮುಖವಾಗಿದೆ. ಸೊ ಈಗ ಫ್ರಾನ್ಸ್ ಯಾವ ಭರವಸೆ ನೀಡಿದೆ ಅನ್ನೋದನ್ನು ತಿಳಿದುಕೊಳ್ಳಿ. ಯುದ್ಧ ವಿಮಾನದ ಅತ್ಯಂತ ಸಂಕೀರ್ಣ ಭಾಗವಾದ ಎಂಜಿನ್ ನಿರ್ಮಾಣದ ತಂತ್ರಜ್ಞಾನವನ್ನು ಫ್ರಾನ್ಸ್ ಭಾರತಕ್ಕೆ ನೀಡಲಿದೆ. ಗೆಳೆಯರೆ, ವಿಮಾನವನ್ನು ರೆಡಾರ್ ಕಣ್ಣುಗಳಿಂದ ರಕ್ಷಿಸುವ ವಿಶೇಷ ವಸ್ತುಗಳು ಮತ್ತು ಅದರ ವಿನ್ಯಾಸದ ತಂತ್ರಜ್ಞಾನವು ಈಗ ಭಾರತದಲ್ಲಿಯೇ ಇರಲಿದೆ. ರಾಫೆಲ್ನ ಕೈ, ಕಾಲು ಮತ್ತು ಕಣ್ಣುಗಳಾದ ಅದರ ಸೆನ್ಸಾರ್ಸ್ಗಳು, ರೆಡಾರ್ ಸಿಸ್ಟಮ್ಗಳ ನಿರ್ಮಾಣ ಕೂಡ ಈಗ ಭಾರತದ ನೆಲದಲ್ಲೇ ನಡೆಯಲಿದೆ. ಇದಷ್ಟೇ ಅಲ್ಲ, ಡಸಾಲ್ಟ್ ಏವಿಯೇಷನ್ ಭಾರತೀಯ ಪಾಲುದಾರರೊಂದಿಗೆ ಸೇರಿ ಭಾರತದಲ್ಲಿ ಸಂಪೂರ್ಣ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಿದೆ. ಇದರರ್ಥ ಸಾವಿರಾರು ಯುವಕರಿಗೆ ಉದ್ಯೋಗಾವಕಾಶ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಹೊಸ ಉದಯ. ಸೊ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸದ ಬಗ್ಗೆ ಮಾತಾಡೋಣ. ಗೆಳೆಯರೆ, ಜೂನ್ 13ರಿಂದ 18ರವರೆಗೆ PM ಮೋದಿ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ಪ್ರವಾಸದಲ್ಲಿರ್ತಾರೆ. ಆದರೆ ಅತ್ಯಂತ ಪ್ರಮುಖ ಘಟ್ಟವೆಂದರೆ ಜೂನ್ 14 ಅಂದು ನೀಸ್ ನಗರದಲ್ಲಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮತ್ತು PM ಮೋದಿ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ. ಈ ಭೇಟಿಯಲ್ಲಿ ಕೇವಲ ರಕ್ಷಣಾ ವಿಚಾರ ಅಷ್ಟೇ ಅಲ್ಲ, ಬದಲಾಗಿ ಭಾರತ ಇನ್ನೋವೇಟ್ಸ್ ಕಾರ್ಯಕ್ರಮದ ಮೂಲಕ ಸ್ಟಾರ್ಟ್ಅಪ್ಗಳು, ಡಿಜಿಟಲ್ ತಂತ್ರಜ್ಞಾನ ಮತ್ತು ಹಸಿರು ಇಂಧನದ ಬಗ್ಗೆಯೂ ಕೂಡ ದೊಡ್ಡ ಒಪ್ಪಂದ ನಡೆಯುವ ನಿರೀಕ್ಷೆ ಇದೆ. ಗೆಳೆಯರೆ, ನೀಸ್ನಲ್ಲಿ ನಡೆಯುವ ಈ ಸಭೆಯು ಭಾರತ ಫ್ರಾನ್ಸ್ ಸಂಬಂಧಗಳ ಅಂತಹ ಒಂದು ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯ ಮಟ್ಟಕ್ಕೆ ಕೊಂಡೊಯ್ಯಲಿದ್ದು ಅಲ್ಲಿಂದ ಹಿಂತಿರುಗಿ ನೋಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಗೆಳೆಯರೆ, ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಒಂದು ಮಾತಿದೆ, ಕಷ್ಟದ ಸಮಯದಲ್ಲಿ ನೆರವಿಗೆ ಬರುವವನೇ ನಿಜವಾದ ಸ್ನೇಹಿತ ಅಂತ. ಹಾಗೂ ಈ ಆಧಾರದ ಮೇಲೆ ನಾವು ಭಾರತದ ಮಿತ್ರರನ್ನ ಅಳೆದರೆ ರಷ್ಯಾವನ್ನ ಬಿಟ್ಟು ಅತಿ ಮೇಲಿರುವ ಹೆಸರು ಫ್ರಾನ್ಸ್. ಹಾಗೇನೆ ಭಾರತ ಮತ್ತು ಫ್ರಾನ್ಸ್ನ ಸ್ನೇಹದ ಆಳವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಬೇಕು. ಗೆಳೆಯರೆ, 1998ರ ವರ್ಷ ಭಾರತವು ಪೋಖ್ರಾನ್ನಲ್ಲಿ ಪರಮಾಣು ಪರೀಕ್ಷೆ ನಡೆಸಿ ಇಡೀ ಪ್ರಪಂಚವನ್ನು ಬೆರಗುಗೊಳಿಸಿತ್ತು. ಆ ಸಮಯದಲ್ಲಿ ಅಮೆರಿಕ ಸೇರಿದಂತೆ ಬಹುತೇಕ ಎಲ್ಲ ಪಾಶ್ಚಿಮಾತ್ಯ ದೇಶಗಳು ಭಾರತದ ಮೇಲೆ ಕಠಿಣ ನಿರ್ಬಂಧಗಳನ್ನು ವಿಧಿಸಿದ್ದವು. ಜಾಗತಿಕ ಮಟ್ಟದಲ್ಲಿ ಭಾರತ ಏಕಾಂಗಿ ಆಗಿತ್ತು. ಆದರೆ ಆ ಬಿಕ್ಕಟ್ಟಿನ ಸಮಯದಲ್ಲಿ ಭಾರತವನ್ನು ಖಂಡಿಸುವುದಕ್ಕಾಗಿ ನಿರಾಕರಿಸಿದ ಏಕೈಕ ಪಾಶ್ಚಿಮಾತ್ಯ ದೇಶ ಅಂದರೆ ಫ್ರಾನ್ಸ್.
ಫ್ರಾನ್ಸ್ ಭಾರತದ ಭದ್ರತಾ ಹಿತಾಸಕ್ತಿಗಳನ್ನ ಅರ್ಥ ಮಾಡಿಕೊಂಡು ರಾಜತಾಂತ್ರಿಕ ಗುರಾಣಿಯಾಗಿ ನಿಂತಿತ್ತು. ಸೊ ಇಲ್ಲಿಂದಲೇ ಈ ಕಾರ್ಯತಂತ್ರದ ಪಾಲುದಾರಿಕೆ ಅಡಿಪಾಯ ಬಿದ್ದಿದ್ದು ಹಾಗೂ ಅದು ಇವತ್ತಿಗೂ ಬೃಹತ್ ಆಲದ ಮರವಾಗಿ ಬೆಳೆದು ನಿಂತಿದೆ. ರಕ್ಷಣಾ ಕ್ಷೇತ್ರವು ಈ ಸ್ನೇಹದ ಅತ್ಯಂತ ಬಲವಾದ ಸ್ತಂಭವಾಗಿದ್ದು ಇವತ್ತು ನಾವು 114 ರಾಫೆಲ್ ಯುದ್ಧ ವಿಮಾನಗಳ ಬಗ್ಗೆ ಮಾತನಾಡುವಾಗ ಇದು ಕೇವಲ ಒಂದು ಖರೀದಿಯಲ್ಲ, ಫ್ರಾನ್ಸ್ ಭಾರತಕ್ಕೆ ರಾಫೆಲ್ನ ಸೋರ್ಸ್ ಕೋಡ್ ಅನ್ನು ಹಸ್ತಾಂತರಿಸುವ ಭರವಸೆ ನೀಡಿದೆ. ತಂತ್ರಜ್ಞಾನ ವರ್ಗಾವಣೆಗೆ ನಾವು ಸಿದ್ಧರಿದ್ದೇವೆ ಮತ್ತು ಮೇಕ್ ಇನ್ ಇಂಡಿಯಾ ಈ ಒಪ್ಪಂದದ ಒಂದು ಭಾಗವಾಗಿರ್ತದೆ ಅಂತ ಫ್ರಾನ್ಸ್ ಹೇಳಿದೆ. ಗೆಳೆಯರೆ, ಇದು ಫ್ರಾನ್ಸ್ ಭಾರತವನ್ನು ಕೇವಲ ಮಾರುಕಟ್ಟೆಯಾಗಿ ನೋಡದೆ ಸಮಾನ ಪಾಲುದಾರನಾಗಿ ಪರಿಗಣಿಸುತ್ತದೆ ಅನ್ನೋದನ್ನ ತೋರಿಸುತ್ತದೆ. ಮಿರಾಸ್ 2000 ವಿಮಾನವಾಗಿರಲಿ, ಸ್ಕಾರ್ಪಿಯನ್ ಕ್ಲಾಸ್ನ ಜಲಂತರ್ಗಾಮಿಗಳಾಗಿರಲಿ ಅಥವಾ ರಾಫೆಲ್ ಆಗಿರಲಿ, ಪ್ರಪಂಚದ ಇತರೆ ದೇಶಗಳಿಗೆ ಕನಸಾಗಿರುವ ತಂತ್ರಜ್ಞಾನವನ್ನು ಫ್ರಾನ್ಸ್ ಯಾವಾಗಲೂ ಭಾರತಕ್ಕೆ ನೀಡಿದೆ. ಹಾಗೇನೆ ಭಾರತ ಮತ್ತು ಫ್ರಾನ್ಸ್ ಸ್ನೇಹದ ಮತ್ತೊಂದು ಆಸಕ್ತಿದಾಯಕ ಅಂಶವೆಂದರೆ ಕಾರ್ಯತಂತ್ರದ ಸ್ವಾಯತ್ತತೆ. ಈ ಎರಡು ದೇಶಗಳು ಯಾವುದೇ ಗುಂಪುಗಾರಿಕೆಯಲ್ಲಿ ಸಿಲುಕಿಕೊಳ್ಳದೆ ತಮ್ಮದೇ ಆದ ಸ್ವತಂತ್ರ ವಿದೇಶಾಂಗ ನೀತಿಯಲ್ಲಿ ನಂಬಿಕೆಯನ್ನು ಹೊಂದಿವೆ. ಗೆಳೆಯರೆ, ಫ್ರಾನ್ಸ್ ಯುರೋಪ್ನ ಎಂತಹ ಒಂದು ದೇಶ ಅಂದ್ರೆ ಇದು ಹೆಚ್ಚಾಗಿ ಅಮೆರಿಕಾದಿಂದ ಪ್ರತ್ಯೇಕವಾಗಿ ತನ್ನದೇ ಆದ ಸ್ವತಂತ್ರ ಹಾದಿಯನ್ನ ರೂಪಿಸಿಕೊಳ್ಳುತ್ತದೆ. ಅದೇ ರೀತಿ ಭಾರತ ಕೂಡ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳ ಆಧಾರದ ಮೇಲೆ ತನ್ನ ನೀತಿಗಳನ್ನ ನಿರ್ಧರಿಸುತ್ತದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಹೆಚ್ಚುತ್ತಿರುವ ದಾದಾಗಿರಿಯನ್ನು ತಡೆಯುವುದಕ್ಕಾಗಿ ಫ್ರಾನ್ಸ್ ಮತ್ತು ಭಾರತ ಒಟ್ಟಾಗಿ ನಿಲ್ಲುವುದಕ್ಕಾಗಿ ಇದೇ ಪ್ರಮುಖ ಕಾರಣ. ಫ್ರಾನ್ಸ್ ತನ್ನನ್ನು ತಾನು ಇಂಡೋ ಪೆಸಿಫಿಕ್ ಶಕ್ತಿ ಅಂತ ಪರಿಗಣಿಸುತ್ತದೆ, ಯಾಕಂದ್ರೆ ಅಲ್ಲಿ ಅದರ ದ್ವೀಪಗಳು ಮತ್ತು ಸೇನಾ ನೆಲೆಗಳಿವೆ. ಸೊ ಹೀಗಾಗಿ ಭಾರತದೊಂದಿಗಿನ ಅದರ ಸಹಕಾರವು ಇಡೀ ಸಮುದ್ರ ವಲಯದ ಭದ್ರತೆಯನ್ನ ಖಾತರಿಪಡಿಸುತ್ತದೆ. ಸೊ ಈಗ ಈ ಚೀನಾ ಮತ್ತು ಪಾಕಿಸ್ತಾನ ಯಾಕೆ ಕಂಗಾಲಾಗಿವೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ. ಗೆಳೆಯರೆ, ಭಾರತೀಯ ವಾಯುಸೇನೆಯಲ್ಲಿ ಸ್ವದೇಶಿ ಅಸ್ತ್ರಗಳೊಂದಿಗೆ 114 ಅತ್ಯಾಧುನಿಕ ರಾಫೆಲ್ ವಿಮಾನಗಳು ಸೇರಿದಾಗ ಏಷ್ಯಾದ ಶಕ್ತಿ ಸಮತೋಲನ ಸಂಪೂರ್ಣವಾಗಿ ಬದಲಾಗ್ತದೆ. ಯಾಕಂದ್ರೆ ಇದರಿಂದ ಭಾರತದ ಶಕ್ತಿ ಹೆಚ್ಚಾಗಲಿದ್ದು ಚೀನಾದ J-20 ಆಗಿರಲಿ ಅಥವಾ ಈ ಪಾಕಿಸ್ತಾನದ ಬಳಿ ಇರುವ ಯಾವುದೇ ವಿಮಾನವಾಗಿರಲಿ ರಾಫೆಲ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯ ಮತ್ತು ಅದರ ಶಕ್ತಿಶಾಲಿ ಕ್ಷಿಪಣಿಗಳನ್ನು ಎದುರಿಸೋದು ಯಾರಿಂದಲೂ ಸಾಧ್ಯನೇ ಇಲ್ಲ. ಈ ಫ್ರಾನ್ಸ್ ಸೋರ್ಸ್ ಕೋಡ್ ಅನ್ನು ನೀಡ್ತಾ ಇರುವುದರ ಅರ್ಥವೇನೆಂದ್ರೆ ಭಾರತ ಈಗ ತನ್ನ ಅಗತ್ಯಗಳಿಗೆ ತಕ್ಕಂತೆ ರಾಫೆಲ್ ಅನ್ನು ಅಪ್ಗ್ರೇಡ್ ಮಾಡುವುದಕ್ಕಾಗಿ ಸಾಧ್ಯವಾಗ್ತದೆ. ಸೊ ಇದಕ್ಕಾಗಿ ಭಾರತ ಯಾರ ಮುಂದೆಯೂ ಕೈ ಚಾಚುವ ಅಗತ್ಯವಿರೋದಿಲ್ಲ. ಒಟ್ಟಿನಲ್ಲಿ ಭಾರತ ಮತ್ತು ಫ್ರಾನ್ಸ್ ಸ್ನೇಹವು ಎರಡು ರಾಷ್ಟ್ರಗಳ ಸಮಾನ ಮೌಲ್ಯಗಳು ಮತ್ತು ಪರಸ್ಪರ ಗೌರವದೊಂದಿಗೆ ಮುನ್ನಡೆದಾಗ ಜಗತ್ತಿನ ಭೂಗೋಳ ಮತ್ತು ಭವಿಷ್ಯ ಎರಡನ್ನ ಬದಲಾಯಿಸಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಇವತ್ತಿಗೆ ಫ್ರಾನ್ಸ್ ಭಾರತವನ್ನ ಯುರೋಪ್ಗೆ ಬೆಸೆಯುವ ದ್ವಾರವಾಗಿದ್ರೆ ಫ್ರಾನ್ಸ್ಗೆ ಏಷ್ಯಾದಲ್ಲಿ ಬಲ ತುಂಬುವ ಶಕ್ತಿಯಾಗಿ ಭಾರತ ನಿಂತಿದೆ. ಗೆಳೆಯರೆ, ರಾಫೆಲ್ನ ಸೋರ್ಸ್ ಕೋಡ್ನಿಂದ ಹಿಡಿದು ಬಾಹ್ಯಾಕಾಶದ ಆಳದವರೆಗೆ ಈ ಸ್ನೇಹವು ಹೊಸ ಯುಗವನ್ನ ಪ್ರವೇಶಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂಬರುವ ಫ್ರಾನ್ಸ್ ಪ್ರವಾಸವು ಈ ಸಂಬಂಧಕ್ಕೆ ಮತ್ತೊಂದು ಸುವರ್ಣ ಅಧ್ಯಾಯವನ್ನ ಬರೆಯಲಿದೆ. ಈ ಒಪ್ಪಂದ ಕೇವಲ ರಾಫೆಲ್ ಜೆಟ್ಗಳ ಖರೀದಿಯದಲ್ಲ, ಇದು ಭಾರತದ ಹೆಚ್ಚುತ್ತಿರುವ ಘನತೆಗೆ ಸಾಕ್ಷಿ. ಗೆಳೆಯರೆ, ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳು ಈಗ ಭಾರತದ ಷರತ್ತುಗಳ ಮೇಲೆ ವ್ಯಾಪಾರ ಮಾಡುವುದಕ್ಕಾಗಿ ಸಿದ್ಧವಾಗಿವೆ ಅನ್ನೋದನ್ನ ಇದು ತೋರಿಸುತ್ತದೆ. ಫ್ರಾನ್ಸ್ನ ಈ ಹೆಜ್ಜೆಯು ಭಾರತವನ್ನು ಜಾಗತಿಕ ರಕ್ಷಣಾ ಕೇಂದ್ರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಮೈಲಿಗಲ್ಲಾಗಲಿದೆ. ಗೆಳೆಯರೆ, ಪ್ರಧಾನಿ ನರೇಂದ್ರ ಮೋದಿಯವರ ಈ ಪ್ರವಾಸವು ಕೇವಲ ರಕ್ಷಣಾ ಒಪ್ಪಂದಗಳಿಗಾಗಿ ಅಷ್ಟೇ ಅಲ್ಲ, ಬದಲಾಗಿ ಹೊಸ ಸಶಕ್ತ ಮತ್ತು ಸ್ವಾವಲಂಬಿ ಭಾರತದ ಅಡಿಪಾಯವನ್ನ ಗಟ್ಟಿಗೊಳಿಸುವುದಕ್ಕಾಗಿ ನೆನಪಿನಲ್ಲಿ ಉಳಿಯಲಿದೆ. ಸೊ ಈಗ ನಿಮ್ಗೊಂದು ಇಲ್ಲಿ ಪ್ರಶ್ನೆ, ನಿಮಗೆ ಅನಿಸುವಂತೆ ಫ್ರಾನ್ಸ್ ಭಾರತದ ಅತ್ಯಂತ ಆಪ್ತ ಹಾಗೂ ಪಕ್ಕಾ ಸ್ನೇಹಿತ ಅಂತ ಸಾಬೀತಾಗುತ್ತಿದೆ, ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.